ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಇಂಜಿನಿಯರಿಂಗ್ 64. ಇವತ್ತು ನಾನು ನೋಡೋದೇನೆಂದರೆ ಡಿಜಿಟಲ್ ಕಮ್ಯುನಿಕೇಷನ್. ಇದು ಇವತ್ತು ಈ ವಿಡಿಯೋ ಮಾತ್ರ ಬರೀ ಯಾರು ಪಾಸ್ ಆಗಬೇಕು ಅಂದ್ಕೊಂಡಿದ್ದಾರಲ್ಲ ಅವ್ರಿಗೆ ಮಾತ್ರ, ಯಾಕಂದ್ರೆ ಇವತ್ತರೆಗೂ ಸ್ಟಾರ್ಟೇ ಮಾಡಿ ಇಲ್ಲದ್ರೆ ಇರ್ತಾರೆ ನೋಡು ನಮ್ಮ ಫ್ರೆಂಡ್ಸ್ ಆ ಥರವ್ರಿಗೆ ಈ ವಿಡಿಯೋ ಆಯಿತಾ. ಎಲ್ಲರೂ ನೋಡೋಕೆ ಹೋಗ್ಬಿಡಿ, ಫಸ್ಟ್ ಹೇಳ್ತೀನಿ. ಓದಿರೋರು ಏನು ನೋಡೋಕೆ ಹೋಗ್ಬಿಡಿ, ಬರೀ ಪಾಸಿಂಗ್ ಇದು ಮಾತ್ರ ಓದಿದ್ರೆ ಪಾಸ್ ಆಗುತ್ತೀವಿ ಅನ್ನೋರ್ಗೆ ಮಾತ್ರ ಈ ವಿಡಿಯೋ. ಎಲ್ಲರೂ ನೋಡೋಕೆ ಹೋಗ್ಬಿಡಿ ಆಯಿತಾ. ಓಕೆ, ಇವತ್ತು ಯಾರ್ಯಾರು ಸ್ಟಾರ್ಟ್ ಮಾಡ್ತಿದ್ದೀರಾ, ಇವತ್ತು ಸ್ಟಾರ್ಟ್ ಮಾಡಿದರೆ ನಾಳೆ ಕಂಪ್ಲೀಟ್ ಮಾಡಿಡ್ಬೋದು ಆರಾಮಾಗಿ. ಏನಿಲ್ಲ, ಈಸಿಯಾಗಿ ಬರುತ್ತೆ ಪೇಪರು. ನ್ಯೂಮರಿಕಲ್ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಅಷ್ಟೇ. ಓಕೆ, ವಿಡಿಯೋಗೆ ಹೋಗೋಣ. ನಾನು ಇಲ್ಲಿ ಬ್ಲೂ ಅಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಅದು ಓದ್ರಿ ಸಾಕು. ಅಷ್ಟು ಹೋದರೆ ಮೊಡಲಲ್ಲಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನನಗೆ, ಆಯಿತಾ. ಓಕೆ, ಮಾಡ್ಯೂಲ್ 1 ಹೋಗೋಣ. ಇನ್ನೊಂದು ಇವಾಗ ಬರೆದ್ರೆ ಈಸಿ ಇರುತ್ತೆ, ರೆಗ್ಯುಲರ್ ಬರೆದ್ರೆ ಈಸಿ ಇರುತ್ತೆ. ಬಟ್ ಹರಿಯರ್ ಹೋದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ಏನೋ ಒಂದು ಪ್ರಯತ್ನ ಮಾಡಿ ಒಂದು ದಿವಸ ಅಷ್ಟೇ ಕಷ್ಟ ಆಗುತ್ತೆ, ಅಲ್ಲ ಒಂದು ದಿವಸ ಫುಲ್ ಕಂಪ್ಲೀಟಾಗಿ ಓದಿ ಪಾಸ್ ಆಗಿ ಆಯಿತಾ. ಯಾಕಂದ್ರೆ ಹರಿಯರಲ್ಲಿ ಜಾಸ್ತಿ ಕಷ್ಟ ಇರುತ್ತೆ ಈ ಸಬ್ಜೆಕ್ಟು. ಸುಮ್ಮನೆ ಅವರು ಯಾರಾದ್ರೂ ಹೇಳ್ತಿರೋದೆಲ್ಲ ಕೊಡ್ತಾ ಇರ್ತಾರೆ, ಅದಕ್ಕೆ ಹೇಳ್ತಿದ್ದೀನಿ ಆಯಿತಾ. ಹೋಗೋಣ, ಇವಾಗ ವೀಡಿಯೋಗೆ ಹೋಗೋಣ. ಇದನ್ನೇ ಪಾಸ್ ಆಗೋ ಟ್ರೈ ಮಾಡಿ. ನಿಮ್ಗೆ ಏನೋ ಬೇಕಂದರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನಮ್ಮ ವಾಟ್ಸಪ್ ಚಾನಲ್ ಇದೆ ಗೊತ್ತಲ್ವ. ಓಕೆ, ಡಿಫೈನ್ ಹಲ್ಬರ್ಟ್ ಟ್ರಾನ್ಸ್ಫಾರ್ಮೇಷನ್ ದ ಪ್ರಾಪರ್ಟೀಸ್ ಆಫ್ ಹಲ್ಬರ್ಟ್. ಇದು ಮೈನ್ ಪಕ್ಕ ಬಂದೇ ಬರುತ್ತೆ, ಇದು ಮೈನ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಆಯಿತಾ. ಇದು ಓದಬೇಕು. ನಾನು ಬರೀ ಪಾಸ್ ಆಗೋರ್ಗೆ ಹೇಳ್ತಿದ್ದೀನಿ, ಸ್ವಲ್ಪ ಕ್ವಶನ್ಸೇ. ನಾನು ಬೇರೆಯವ್ರು ಎಲ್ಲ ನೋಡ್ತಿದ್ರೆ ನೋಡ್ಬಿಡಿ ಆಯಿತಾ ಈ ವಿಡಿಯೋನ. ಓಕೆ, ಈ ನೀಟ್ ಡಯಾಗ್ರಾಮ್ ಆಫ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ಇದು ಇದೆಯಲ್ಲ, ಈ ಎರಡು ಮತ್ತು ಈ ಎರಡು ಕ್ವಶನ್ ಇದೇ ಹೋದ್ರು, ಇದೊಂದು ಸಾಕು. ಇದೊಂದೇ ಕ್ವಶನ್ ಓದಿ ನಾಳೆ ಈ 6 ಮಾರ್ಕ್ಸ್ ಇದೆ ಮಾಡ್ಯೂಲ್ 1 ಬಂದೇ ಬರುತ್ತೆ ಆಯಿತಾ. ನೆಕ್ಸ್ಟ್ ಹೋಗೋಣ. ನಿಮಗೆ ಟೈಮ್ ಇದ್ದರೆ ನಾನು ಇನ್ನೊಂದು ಡೌಟ್ ಇದೆ, ನಾನು ಹೇಳ್ಬಿಡ್ತೀನಿ. ನೀವು ಈಗ ಟೈಮ್ ಇದೆ ನಿಮಗೆ, ಹೆಂಗೆ ಓದಬೇಕು ಅಂತ ಹೇಳ್ತೀನಿ ನೋಡಿ. ನಾವೆಲ್ಲ ಇಂಜಿನಿಯರ್ಸ್ ಅದು ಮರಿಬಾರ್ದು ಫಸ್ಟ್ ಆಫ್ ಆಲ್. ಇವಾಗ ನೋಡಿ, ಇವಾಗ ಮಲ್ಟಿಪಲ್ ಟ್ಯೂರಿಂಗ್ ಮಿಷನ್ಸ್ ಅಂತ ಬಂದಿದೆಯಲ್ಲ ಕ್ವಶನ್ನು, ಹೆಂಗೆ ಬರೀಬೇಕು ಅಂತ ಹೇಳ್ತಿದ್ದೀನಿ, ಹೆಂಗೆ ಓದಬೇಕು ಅಂತ ಹೇಳ್ತೀನಿ ಶಾರ್ಟ್ ಟೈಮಲ್ಲಿ. ಬಟ್ ಎಲ್ಲ ಮಾರ್ಕ್ಸ್ ತೊಗೋಬೇಕು ನಾವು. ಟೆಕ್ನಿಕ್ಸ್ ಹೆಂಗಂದರೆ ನೋಡು, ಇವಾಗ ಮಲ್ಟಿಪಲ್ ಟ್ಯೂರಿಂಗ್ ಅಂದರೆ ಏನು, ನಾನು TOC ತೊಗೊಂಡಿದ್ದೀನಿ, ಸಾರಿ, ಇದು ನಾನು ರೀಸೆಂಟಲ್ಲಿ ಅಪ್ಲೋಡ್ ಮಾಡಿದ್ದೆ ಅದಕ್ಕೋಸ್ಕರ. ಇವಾಗ ನೋಡು, ಅದ್ರ ಡೆಫಿನೇಷನ್ ಆಯಿತಾ, ಒಂದೇ ಒಂದು ಅವ್ರು ಡೆಫಿನೇಷನ್ ಓದ್ಕೊಂಡಿದ್ದಾನೆ. ಮತ್ತು ಈ ಈಕ್ವೇಷನ್ಸು ಅಂದರೆ ಯಾವುದು ಟ್ಯೂರಿಂಗ್ ಮಿಷನ್ಸ್, ಅದು ಈ ಟಪಲ್ಸ್ ಅಂತ ಹೇಳ್ಬಿಡಿ, ಅದನ್ನು ಇಷ್ಟು ಓದ್ಕೊಂಡ. ಅದಾದಮೇಲೆ ಒಂದು ಡಯಾಗ್ರಾಮ್ ಓದ್ಕೊಂಡ, ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿದ್ದಾನೆ ಆಯಿತಾ. ಡಯಾಗ್ರಾಮ್ನ ಪ್ರಾಕ್ಟೀಸ್ ಮಾಡಿದ್ರು. ಮತ್ತು ಈ ಕೀ ಪಾಯಿಂಟ್ಸ್ ಎಲ್ಲ ಫುಲ್ ನೋಡಿ ಈ ಥರ ಬರ್ಕೊಂಡಿಲ್ಲ ನೋಡಿ. ಇವಾಗ ಈ ಥರ ಬರ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂದರೆ ನಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಏನಪ್ಪ ಇಷ್ಟಿದೆ ಓದೋಕ್ಕೆ ಆಗಲ್ಲ ಅಂತ. ಅವಾಗ ಏನು ನೋಡಿ, ನೋಡಪ್ಪ ಏನಪ್ಪ ಇಷ್ಟೊಂದಿದೆ ನೋಡಿ, ಕಂಪ್ಲೀಟಾಗಿ ಜಾಸ್ತಿ ಇದೆ ಅನ್ಕೊಬಿಡ್ತೀವಿ. ಅದಕ್ಕೆ ನೋಡಿ ಇಷ್ಟೊಂದು ಜಾಸ್ತಿ ಇದೆ, ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇದನ್ನು ಮಿನಿಮೈಸ್ ಮಾಡ್ಕೊತೀವಿ. ಡಯಾಗ್ರಾಮ್ ಬರ್ದಾಯ್ತಾ, ಡಯಾಗ್ರಾಮ್ ಇಲ್ಲಾಂದ್ರೂ ಪರವಾಗಿಲ್ಲ. ಇವಾಗ ನೋಡ್ಕೊಳ್ಳಿ, ಬೇರೆ ಇವಾಗ BPSK ಅಂತ ಬರ್ಕೊಂಬಿಟ್ಟು ಅದು ಡೆಫಿನೇಷನ್ ಒಂದು ಪಾಯಿಂಟಾಗಿ ಬರ್ಕೊಳ್ಳಿ, ಮತ್ತು ಅದು ಹೆಂಗೆ ವರ್ಕ್ ಆಗುತ್ತೆ, ಮತ್ತು ಟೆಕ್ನಿಕಲ್ಸು ಮತ್ತು ಫಾರ್ಮುಲಾ, ಅದು ಏನು ಕೀ ಪಾಯಿಂಟ್ಸ್ ಇದೆ ಎಲ್ಲ ಒಂದೊಂದು ಲೈನಲ್ಲಿ ಬರ್ಕೊಂಬಿಡಿ ಆಯಿತಾ. ನೋಡಿ, ಲೈಕ್ ಈ ಥರ ನೋಡಿ, ಟ್ಯೂರಿಂಗ್ ಮಿಷಿನ್ ಅಂದರೆ ಮಲ್ಟಿಪಲ್ ಥ್ರೆಡಿಂಗ್ ಅಂತ. ಇದು ಮಲ್ಟಿಪಲ್ ಟ್ಯೂರಿಂಗ್ ಮಿಷನ್ಸು, MTM ಅಂದರೆ ನೋಡಿ ಅದ್ರಿಗೆ ಈ ಥರ ಅದು ಇಂಡಿಪೆಂಡೆಂಟ್ ಆಗಿರುತ್ತೆ ಆಯಿತಾ. ಅದೊಂದು ಪಾಯಿಂಟ್ ಆಯಿತಾ. ಮತ್ತು ಟ್ಯಾಪ್ ಅಂದರೆ ಒಂದಿಂದ ಎರಡು ಜಾಸ್ತಿ ಡಿವೈಡ್ ಆಗ್ತಾ ಇರುತ್ತೆ. ಮತ್ತು ಒನ್ ಟ್ಯಾಪಿಂದ ಅದು ಇನ್ನು ಸ್ಟೇಟ್ ಅಲ್ಲೇ ಇರುತ್ತೆ, ಅದು ಬಿಟ್ಟು ಹೋಗಲ್ಲ ಅಂತ ನೋಡಿ. ಈ ಥರ ನೀವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಬರ್ಕೊಂಡ್ರೆ ಎಕ್ಸಾಮ್ಗೆ ಶಾರ್ಟ್ ಟೈಮ್ ಪೀರಿಯಡಲ್ಲಿ ನೀವು ಜಾಸ್ತಿ ನಾಲೆಡ್ಜ್ ಅಕ್ಯೂಪ್ ಮಾಡ್ಕೊತೀರ. ಎಕ್ಸಾಮ್ ಏನಾಗುತ್ತೆ ಅಂದರೆ ಈಸಿಯಾಗಿ ಬರೀಬೋದು, ಯಾಕಂದರೆ ಟೈಮ್ ನಮಗೆ ಜಾಸ್ತಿ ಇಲ್ಲ. ಅದೊಂದು ಮೈನ್ ಮ್ಯಾಟ್ರ್ ಆಗುತ್ತೆ ಆಯಿತಾ ಇಲ್ಲಿ. ಅದಕ್ಕೆ ಈ ಥರ ಓದೋಕೆ ಟ್ರೈ ಮಾಡಿ, ಈಸಿ ವೇ. ಅವ್ರು ಯಾರು ನಿಮ್ಮ ಪೇಪರ್ನ ಚೆಕ್ ಮಾಡಲ್ಲ, ಅರ್ಧ ಅವರ್ ಇಕ್ಕೊಂಡು 2 ನಿಮಿಷ ಚೆಕ್ ಮಾಡ್ತಾರೆ. ಡೆಫಿನೇಷನ್ ಡಯಾಗ್ರಾಮ್ ಅಂದರೆ ಡಯಾಗ್ರಾಮ್ ಒಂದೆರಡು ಸ್ಟೆಪ್ಸ್ ಅಷ್ಟು ಬಿಟ್ಟು ಎಲ್ಲ ಓನಾಗಿ ಬರೀರಿ ಆಯಿತಾ. ಪಾಸ್ ಆಗೋರ್ಗೆ ಹೇಳ್ತಿದ್ದೀನಿ, ಬಟ್ 80+ ತೊಗೊಳೋರ್ಗೆ ಹೇಳ್ತಿದ್ದೀನಿ, ಔಟ್ ಆಫ್ ಔಟ್ ತೊಗೊಳೋರ್ಗೆ ಆಯಿತಾ. ಓಕೆನಾ, ಅವ್ರು ನೋಡ್ತಿರಲ್ಲ ಬಿಡಿ, ಓಕೆ ಫೈನ್. ಮತ್ತು ನೋಡ್ಕೊಳ್ಳಿ, ಈ ವೇಡ್ ಕ್ವಶನ್ ಇದೊಂದೇ ಬರುತ್ತೆ ಬಿಟ್ಟು ಹೈಲ್ಬರ್ಟ್ ಟ್ರಾನ್ಸ್ಫಾರ್ಮೇಷನ್ ಇದೊಂದು 6 ಮಾರ್ಕ್ಸ್ ಆಯಿತು. ಮಾಡ್ಯೂಲ್ 2 ಹೋಗೋಣ. ನಾನು ಏನಂತಕ್ಕೆ ಮಾಡ್ಯೂಲ್ 2 ಅಲ್ಲಿ ಆ ಡಯಾಗ್ರಾಮ್ ನೋಡಿಸಿ ಅಂದರೆ ಇಲ್ಲಿ ಬರುತ್ತೆ ನೋಡಿ ನಿಮಗೆ. ಇದು ಬ್ಲಾಕ್ ಡಯಾಗ್ರಾಮ್ ಆಫ್ ಡ್ರೈವ್ ದ ಪ್ರಾಬಬಿಲಿಟಿ ಆಫ್ BER ಮತ್ತು BPSK. ಈ ಡಯಾಗ್ರಾಮ್ಸು ಮತ್ತು ಡಿಟೆಕ್ಷನು ಮತ್ತು ಜನ್ರೇಷನ್ ಇವೆಲ್ಲ ಇರ್ತಲ್ಲ, ಈ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿ. ಮತ್ತು ಈ ಕೀ ಪಾಯಿಂಟ್ಸ್ ನೋಡಿ, ಈ ಥರ ಬರ್ಕೊಂಬಿಟ್ಟು ಮನಸ್ಸಲ್ಲಿ ಇಟ್ಕೊಂಡು ನೆನಪಿಕೊಂಡು ಎಕ್ಸಾಮಲ್ಲಿ ಓನಾಗಿ ಬರೀರಿ ಆಯಿತಾ. ಅವಾಗ ನಿಮ್ಗೆ ಈಸಿ ಆಗುತ್ತೆ, ಅದಕ್ಕೆ ಅದು ನೋಡಿಸ್ತಾ ಆಯಿತಾ. ಇಲ್ಲಿ 10 ಸೀರೀಸೇ ಕೊಡ್ತಾರೆ, ಬಟ್ ಆದರೂ ಪರವಾಗಿಲ್ಲ, ನಾವು 6 ಸೀರೀಸ್ ಅಂದ್ಕೋಣ, 6 ಮಾರ್ಕ್ಸ್ ಮಾಡ್ಯೂಲ್ 2 ಇಂದ ಬಂದ. ಇವೆರಡು ಕ್ವಶನಲ್ಲಿ ಬಂದೇ ಬರುತ್ತೆ. ಇದೊಂದು ಕ್ವಶನು, ಇವೆರಡು ಕ್ವಶನ್ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ಎಕ್ಸಾಮ್ಗೆ.
ಡೌಟೇ ಬೇಕಾಗಿಲ್ಲ. ಮತ್ತು ಮತ್ತು ನೋಡಿ ಇದು DSSK ಅಂದರೆ ಏನು ಅದೆಲ್ಲ ತಿಳ್ಕೊಂಡು ಕ್ಲಾಸಲ್ಲಿ ಹೇಳ್ತಾರಲ್ಲ, ಅದನ್ನ ಎತ್ಕೊಂಡು ನಾಳೆ ಎಕ್ಸಾಮಲ್ಲಿ ಬರೀರಿ ಆಯಿತಾ, ಮಂಡೇ. ಓಕೆ, ಮಾಡ್ಯೂಲ್ 3 ಹೇಳ್ತೀನಿ. ನಾನು ಒಂದೇ ಹೇಳ್ತೀನಿ, ಮಾಡ್ಯೂಲ್ 3 ನ್ಯೂಮರಿಕಲ್ ಪ್ರಾಕ್ಟೀಸ್ ಮಾಡಿ. ನ್ಯೂಮರಿಕಲ್ ನಾಳೆ ಫುಲ್ ಕಂಪ್ಲೀಟಾಗಿ ನ್ಯೂಮರಿಕಲ್ಸೇ ಪ್ರಾಕ್ಟೀಸ್ ಮಾಡಿ. ಮಂಡೇ ಬೆಳಗ್ಗೆ ಎದ್ಬಿಟ್ಟು ಈ ಥಿಯರಿ ಕ್ವಶನ್ಸ್ ಏನಿದೆಯಲ್ಲ ಅದು ಓದಿ. ಇವಾಗ ನೈಟ್ ನೀವು ಎದ್ದಿದ್ರೆ, ನಾನು ಇವಾಗ 12 ಗಂಟೆ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ, ಒಂದು 2 ಗಂಟೆವರೆಗೂ ಓದ್ಬಿಟ್ರೆ ಈ ಥಿಯರಿ ಕ್ವಶನ್ಸು ನಾಳೆ ಎದ್ದು ಫುಲ್ ಕಂಪ್ಲೀಟಾಗಿ ನ್ಯೂಮರಿಕಲ್ಸು ಫ್ರೆಶ್ಶಿಗೆ ಸ್ಟಾರ್ಟ್ ಮಾಡಿಬಿಟ್ರೆ ಮಾಡ್ಯೂಲ್ 3 ಮತ್ತು ಮಾಡ್ಯೂಲ್ 4 ಮಾಡ್ಯೂಲ್ 5 ಇದರಲ್ಲೇ ಎಷ್ಟು 10, 20, 30 ಮಾರ್ಕ್ಸ್ ಬಂದ್ಬಿಡುತ್ತೆ ನ್ಯೂಮರಿಕಲ್ಸಲ್ಲೇ. 10 ಮಾರ್ಕ್ಸ್ ಸೀರೀಸ್ ಇದೆಯಲ್ಲ, ಇದೆಲ್ಲ 10 ಸೀರೀಸ್ ಆಯಿತಾ, ಇಲ್ಲೇ 30 ಮಾರ್ಕ್ಸ್ ಬಂದ್ಬಿಡುತ್ತಲ್ಲ, ಅವಾಗ ಈಸಿ ಆಯ್ತಲ್ಲ. 30 + 30 60 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ನೀವು. ಅದಕ್ಕೆ ಹೇಳ್ತಿದ್ದೀನಿ ಆಯಿತಾ. ನ್ಯೂಮರಿಕಲ್ ಮ್ಯಾಂಡೇಟ್ರಿ, ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ನ್ಯೂಮರಿಕಲ್ಸಲ್ಲಿ 2-3 ಸ್ಟೆಪ್ ರಾಂಗ್ ಆಗುತ್ತೆ, ಪರವಾಗಿಲ್ಲ. ಬಟ್ ಆ ಫಾರ್ಮುಲಾ ಬರೆದಿದ್ದಾರಲ್ಲ ಅದಕ್ಕೆ ಮಾರ್ಕ್ಸ್ ಬರ್ತಾರೆ, ಅಲ್ಲೇ ಪಾಸ್ ಆಗೋದಾಯ್ತಾ. TOC ಎಲ್ಲ ಹಂಗೆ ಎಷ್ಟು ಜನ ಪಾಸ್ ಆಗ್ತಾರೆ ಮಂಡೇ ಇರೋ ಎಕ್ಸಾಮ್ಗೆ. ಎಲ್ಲ ಅಟೆಂಡ್ ಮಾಡಬೇಕು. ರಾಂಗ್ ಇದ್ರೆ ಪರವಾಗಿಲ್ಲ, ಅಟೆಂಡ್ ಮಾಡಿ. ಅದು ರಿಲೇಟೆಡ್ ಬರೀರಿ, ಯಾಕಂದರೆ ಪೇಪರ್ ಟಫ್ ಬಂದರೆ ನೋಡಿ. TOC ಅಂತೀನಿ, ಸಾಫ್ಟ್ವೇರು, ಕಂಪ್ಯೂಟರ್ ನೆಟ್ವರ್ಕ್ಸ್ ಎಲ್ಲ ಪೇಪರ್ ಟಫ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಕ್ವಶನ್ಸ್ ಅವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ಬಟ್ ಕ್ವಶನ್ಸ್ ಯಾವಾಗೂ ಬರೋ ಥರ ಬಂದಿದೆ, ಬಟ್ ಅವ್ರ ಕ್ವಶನ್ ಅರ್ಥ ಆಗಿಲ್ಲ. ಬಟ್ ಇಷ್ಟು ಅಪ್ಲಿಕೇಶನ್ ಬೇಸ್ಡ್ ಆಗಿ ಬಂದಿತ್ತು ಕ್ವಶನ್, ಬಟ್ ಆನ್ಸರ್ ಇಸ್ ಸೇಮ್. ಅದು ಏನಾಗಿರಲಿ, ರಿಲೇಟೆಡ್ ಆಗಿರಲಿ, ಆನ್ಸರ್ ಅದೇ ಇರುತ್ತೆ. ಬರ್ದು ಬನ್ನಿ, ಏನು ಓದಿದಾರೋ ಅದೇ ಬರುತ್ತೆ ನೋಡಿ ಎಕ್ಸಾಮ್ಗೆ ಆಯಿತಾ. ಓಕೆ, ಇದರಲ್ಲಿ ಡಿರೈವ್ ದ ಎಕ್ಸ್ಪ್ರೆಷನ್ಸ್ ಆಫ್ ಮ್ಯೂಚುವಲ್ ಇನ್ಫಾರ್ಮೇಷನ್, ಇದೊಂದು ಇಂಪಾರ್ಟೆಂಟ್ ಕ್ವಶನು. ಮತ್ತು ಇದೇನಂದ್ರೆ ತಿಳ್ಕೊಂಡು ಓನಾಗಿ ಬರೀರಿ ಆಯ್ತಾ ಇದು. ಮತ್ತು ಇದು ಹಾಫ್ಮ್ಯಾನು ಥಿಯರಮ್ಮು ಮತ್ತು ಹಾಫ್ಮ್ಯಾನ್ ಥಿಯರಮ್ ಪ್ರಾಬ್ಲಮ್ಮು, ಬೈನರಿ ಸಿಮೆಟ್ರಿಕ್ ಚಾನಲ್, ಇದು ಅಷ್ಟೇ. DMS ಎಮಿಟ್ಸ್ ಯಾರು ಓದೋದು ಬೇಕಾಗಿಲ್ಲ. ಎರಡು ಟಾಪಿಕ್ ಮೇಲೆ ನ್ಯೂಮರಿಕಲ್ಸ್ ಆಯಿತಾ. ಮತ್ತು ಇದೊಂದು ಕ್ವಶನು ಮತ್ತು ಇದೊಂದು ಕ್ವಶನು, ಇದು ಓದ್ಬಿಟ್ರೆ ಆರಾಮಾಗಿ ನಿಮಗೆ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಸರಿ, ನಮ್ಗೆ 20 ಮಾರ್ಕ್ಸಲ್ಲಿ ನ್ಯೂಮರಿಕಲ್ ಓದೋಲ್ಲ ಅಂತ ಕೂಡ 6 ಮಾರ್ಕ್ಸ್ ಬರುತ್ತೆ ಆಯಿತಾ. ಇವಾಗ ಮಾಡ್ಯೂಲ್ 4 ಹೋಗೋಣ. ಮಾಡ್ಯೂಲ್ 4ಅಲ್ಲಿ ಏನಿಲ್ಲ, ಇದೇ ಕ್ವಶನೇ ಬರುತ್ತೆ. ಇದೇ ಓದ್ರಿ, ಇದೇ ಎಕ್ಸಾಮ್ ಬರೀರಿ. ನಾನು ಹೇಳಿದ್ನಲ್ಲ, ಆ್ಯಸ್ ಇಟ್ ಈ ಥರ ಓದ್ಕೊಳ್ಳಿ, ಈ ಥರ ಬರೀರಿ. ಹೇಳ್ತಿದ್ದೀನಿ, 1.5 ಪೇಜ್ ತುಂಬಿಸ್ಬೇಕು ಎಕ್ಸಾಮಲ್ಲಿ ಆಯಿತಾ. ಎಷ್ಟು ಪೇಜ್ ತುಂಬಿಸ್ತೀರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ V2 ಎಕ್ಸಾಮಲ್ಲಿ. ನೀವೆಲ್ಲ 12th ಇಂಗ್ಲೀಷ್ ಎಕ್ಸಾಮ್ ಹೆಂಗೆ ಬರೀತಿರಲ್ಲ ಆ ಥರ ಬರೀಬೇಕಾಗುತ್ತೆ. ಇನ್ನು 0 to ಏನೋ ಎಕ್ಸಾಮ್ ಇದೆ, ಅದಂತೂ ಎಕ್ಸಾಮ್ ಚೆನ್ನಾಗಿದೆ. ನೋಡೋಣ ಆ ವಿಡಿಯೋ ಹೆಂಗಿರುತ್ತೆ ಅಂತ. ಮತ್ತು ಡಿಸೈನ್ ದ ಬ್ಲಾಕ್ ಡಯಾಗ್ರಾಮ್ ವಿತ್ ಇದೊಂದು ಓದ್ಕೊಬಿಡಿ. ಇದೇನು ಈಸಿ ಕ್ವಶನೇ. ಮತ್ತು ಈ ಪ್ರೋಗ್ರಾಮ್ ಮಾತ್ರ ಮಿಸ್ಸೇ ಮಾಡಬೇಡ್ರಿ, ಇದೊಂದು ಪಕ್ಕ ಹೇಳ್ತಿದ್ದೀನಿ, ಮ್ಯಾಂಡೇಟ್ರಿ ಆಯಿತಾ. ಪ್ರೋಗ್ರಾಮ್ ಅಂತೀನಿ, ಸಾರಿ, ಪ್ರಾಬ್ಲಮ್ ಮ್ಯಾಟ್ರ್ ಆಗುತ್ತೆ ಆಯಿತಾ. ಇದರಲ್ಲಿ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು. 6 ಐಕಾನ್ ಆಯಿತಾ, 6 5 30 ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ ನಾನು, ಎಲ್ಲದರಲ್ಲಿ ಒಂದೊಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. ಯಾಕಂದರೆ ಅದು ಬಂದೇ ಬರಬೇಕು, ಎಂತಕ್ಕಂದರೆ ಅದು ಬ್ಯಾಕ್ ಬೋನ್. ಅದಿಲ್ಲ ಅಂದರೆ ಚಾಪ್ಟ್ರೇ ಇಲ್ಲ. ಓಕೆನಾ. ಮಾಡ್ಯೂಲ್ 5 ಹೋಗ್ಬಿಡೋಣ. ಮಾಡ್ಯೂಲ್ 5ಅಲ್ಲಿ ಡಿಸ್ಕ್ರೈಬ್ ದ ರಿಕರ್ಸಿವ್ ಸಿಮೆಟ್ರಿಕ್, ಮತ್ತು ಇದೊಂದು ಡಿಕೋಡಿಂಗ್ ಕನ್ಸಲ್ಯೂಷನ್ ಮತ್ತು ಇಂಟರ್ಪ್ರೆಕ್ಟು. ಇದು ಕನ್ವರ್ಷನ್ಸ್ ಕೋಡ್ಸ್ ಇದೇನು ಬೇಡ, ಓದಬೇಡಿ. ಈ ವೇಡ್ ಕ್ವಶನ್ ಒಂದು ಬಂದೇ ಬರುತ್ತೆ. 6 ಮಾರ್ಕ್ಸ್ ಇಲ್ಲೇ ಕವರ್ ಆಗಿಬಿಡುತ್ತೆ. ನ್ಯೂಮರಿಕಲ್ಸ್ ಪ್ಲೀಸ್ ನಾಳೆ ಎಲ್ಲ ಫುಲ್ ಕಂಪ್ಲೀಟಾಗಿ ನ್ಯೂಮರಿಕಲ್ಸ್ ಓದಿ. ಮಂಡೇ ಮಾರ್ನಿಂಗ್ ಎದ್ಬಿಟ್ಟು ಥಿಯರಿ ಓದಿ, ಅಷ್ಟೇ ಸಾಕು. ನೀವು ಆರಾಮಾಗಿ ಪಾಸ್ ಆಗ್ತೀರಾ. 60+ ತೊಗೊತೀರಿ, ಇದು ನನ್ನ ಗ್ಯಾರಂಟಿ. ಮತ್ತು ಪೇಪರ್ ಟಫ್ ಬಂದರೂ ಇದೇನು ಓದಿರ್ತೀರೋ ಅದೇ ಬರೆದು ಬನ್ನಿ, ಯಾಕಂದರೆ ಅದೇ ಆನ್ಸರ್ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಇದು ಈ ವಿಡಿಯೋ ಅಷ್ಟೇ. ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ ಅಂತಿರಲ್ಲ. ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಏನು ಈ PDF ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ, ಎಡಿಟ್ ಮಾಡಿಬಿಟ್ಟು. ಅಷ್ಟೇ ಈ ವಿಡಿಯೋ. ಥ್ಯಾಂಕ್ ಯು.